ಇಟ್ಟಂತ ರೊಕ್ಕ ಇಲ್ಲ, ಅವ್ರ ಹೆಸರ ಮೇಲೆ ಆಸ್ತಿ ಇಲ್ಲ, ಏನು ಇಲ್ಲ. ಆದ್ರೂ ಎಷ್ಟು ಚಂದ ನಕ್ಕೋತ ಆಡ್ಕೋತ ಎಷ್ಟು ಚಂದ ಬದುಕಾಕತ್ತವಲ್ಲ. ನಮ್ಮ ಹೆಸರ ಮ್ಯಾಗ ಆಸ್ತಿ ಇದೆ ಎಲ್ಲ ಅಂದ್ರೂ ನಾವ್ ಹೆಂಗ ಬದುಕಾಕತ್ತೇವಿ? ಯಾಕೆ ದುಃಖಗಳು ಬರಾಕತ್ತವ ನಮಗ? ನಾನು ಬಹಳ ದಿವಸ ನೀವೆಲ್ಲ ಸಿಕ್ಕಿರಲಿಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರ? ಎಚ್ಚರಿಲ್ಲ? ಹಾ, ಆರಾಮದೇವಿ? ಇವಾಗ ಆರಾಮದೇವಿ? ಕೈ ಎತ್ತಿ ಹೇಳ್ಬೇಕು. ಆರಾಮದೇವಿ? ಆರಾಮಿದ್ದಾರ? ಆರಾಮದೇವ? ಯಾರಿಗೆ ಕೈ ಕೊಟ್ಟ ನಾವು ಹೊಟ್ಟೆ ಹೇಳೋದು? ಆರಾಮದೇವ? ಹಾ, ಆರಾಮ. ಈ ಕೈ ಆರಾಮದೇವ? ಇಂದು ಕೂತಾರ ಆರಾಮದೇವಿ? ಆರಾಮದೇವಿ ಅಂತ ಹೇಳ್ಬೇಕು. ಆರಾಮದೇವಿ? ನೀವು ಆರಾಮದೇವಿ? ಫುಲ್ ಆರಾಮ ನೋಡಿ. ಇಲ್ಲಿ ಸಾಮೂಹಿಕ ನಿಮ್ಗೆ ಒಂದು ಪ್ರಶ್ನೆ ಕೇಳಿದೆ, ಎಲ್ಲರೂ ಆರಾಮದಿನ ಅಂತ ಕೇಳಿದಾಗ ಎಲ್ಲರೂ ಆರಾಮದಿನ ಅಂತ ಹೇಳಿ. ಆದ್ರ ಪರ್ಸನಲ್ ನಿಮ್ ಮನೆಗ್ ಬಂದು ಕೇಳ್ಬೇಕು, ನೀವು ನಿಜವಾಗ್ಲೂ ಆರಾಮದಿ ಏನಂತ ಕೇಳ್ಬೇಕು. ಏನ್ ಆರಾಮ್ ಕೇಳ್ತಿ ಸ್ವಾಮಿ ನಮ್ಮ ಜೀವನ? ಅದು ಇದ್ರೆ ಇದು ಇಲ್ಲ, ಇದು ಇದ್ರೆ ಅದು ಇಲ್ಲ, ಎಲ್ಲ ಇದ್ರೆ ನೆಮ್ಮದಿನೇ ಇಲ್ಲ. ಏನ್ ತಗೊಂಡು ಏನ್ ಮಾಡೋದು ಈ ಜೀವನ? ಎದಕ್ಕೂ ಬೇಡ ಆಗ್ಬಿಟ್ಟ. ಒಂದೊಂದ್ ಲಿಸ್ಟ್ ಹೇಳ್ತೀರಿ ನಾವು. ನಾವ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ಆರಾಮಿಲ್ಲ, ಎಲ್ಲರಿಗೂ ದುಃಖ. ಒಂದಲ್ಲ ಒಂದು ಚಿತ್ತ ಎಲ್ಲರಿಗೆ. ಯಾಕೆ ದುಃಖಗಳು ಬರ್ತಾವ ನಮಗ? ನಾವು ಪ್ರಶ್ನೆ ಮಾಡ್ಕೋಬೇಕಲ್ಲ, ಮನುಷ್ಯ ಯಾಕೆ ದುಃಖಗಳು ಬರ್ತಾವು? ಅದಕ್ಕೆ ಬುದ್ಧ ದೊಡ್ಡ ಸಾಮ್ರಾಜ್ಯದ ಒಡೆಯ ಬುದ್ಧ. ಮೋಹದ ಹೆಂಡತಿ, ಮಕ್ಕಳು, ಆಸ್ಥಾನ ಎಲ್ಲ ಇತ್ತು. ಆದ್ರೂ ಬುದ್ಧ ಮಧ್ಯರಾತ್ರಿಯಲ್ಲಿ ಮನೆಯನ್ನು ಬಿಟ್ಟು ಹೊರಟು ಅವ ಒಂದು ಸತ್ಯವನ್ನು ಸಂಶೋಧನೆ ಮಾಡಕ್ ಹೊರಟ. ಏನು ಸಂಶೋಧನೆ? ಮನುಷ್ಯ ಯಾಕೆ ದುಃಖಗಳು ಬರ್ತಾವ ಅಂತ ತಿಳ್ಕೊಳ ಮನೆ ಬಿಟ್ಟ. ನಾವು ಮನೆ ಬಿಡ್ತೇವೆ, ಹೆಂಡತಿ ಕಾಟ ಬಹಳ ಆಗ್ತದ ಮನೆ ಬಿಡ್ತಾರ, ಗಂಡನ ಕಾಟ ಬಹಳ ಆಗ್ತದ ಆಧಾರ್ ಕಾರ್ಡ್ ತೋರಿಸಿ ತವ್ರ ಮನೆಗೆ ಹೋಗ್ಬಾರ. ನಾವ್ ಇದ್ರ ಮನೆ ಬಿಡ್ತೇವೆ, ಮನ್ಯಾಗ ದುಃಖ ಬರಕಂತಂದ್ರ ಮನೆ ಬಿಡ್ತೇವೆ. ಆದ್ರ ಬುದ್ಧ ಮನುಷ್ಯ ಯಾಕೆ ದುಃಖಗಳು ಬರ್ತಾವ ಅಂತ ತಿಳ್ಕೊಳಕ್ ಮನೆ ಬಿಟ್ಟ. ಆದ್ರೆ ಅದಕ್ಕೊಂದು ಉತ್ತರ ಹೇಳಿದ. ಎಂತ ಅದ್ಭುತ! ಏನ್ ಹೇಳಿದ್ರೆ ಯಾಕೆ ದುಃಖಗಳು ಬರ್ತಾವ ಅಂತಂದ್ರ, ಆಸೆಯೇ ದುಃಖಕ್ಕೆ ಮೂಲ. ಯಾರು ಹೇಳಿದ್ರನ್ನ? ಬುದ್ಧ. ನಮಗೆಲ್ಲ ಯಾಕೆ ದುಃಖಗಳು ಬರ್ತಾವ ಅಂತಂದ್ರ ಮೋಹ, ಆಸೆ ನಮ್ಮೊಳಗೆ ಏನೈತಲ್ಲ ಅದರಿಂದ ಮನುಷ್ಯ ದುಃಖ ಬರ್ತದಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಏನ್ ಆಸೆ? ನಮ್ದೇನು ಇಚ್ಛೆ? ಒಟ್ಟು ನಾ ಅಂದಂಗ ನಡಿಬೇಕು, ನಾ ಅನ್ಕೊಂಡಂಗ ಎಲ್ಲ ಇರ್ಬೇಕು, ನಾ ಅಂದಂಗ ರೊಕ್ಕಿಟ್ಟು ಬರ್ಬೇಕ, ನಾ ಅಂದಂಗ ಆಸ್ತಿ ಬೆಳೆಸ್ಬೇಕು, ನಾ ಅಂದಂಗ ನನ್ನ ಹೆಂಡತಿ ಇರ್ಬೇಕು, ನಾ ಅಂದಂಗ ನನ್ನ ಮಕ್ಕಳು ಇರ್ಬೇಕು, ನಾ ಅಂದಂಗ ಎಲ್ಲ ನಡಿಬೇಕು. ಒಟ್ಟು ನಂದು ನಾನು ಏನು ಈ ಆಸೆ ಅದಲ್ಲ, ಇದೇ ನಮ್ಮ ದುಃಖಕ್ಕೆ ಕಾರಣ. ಆಗ ನಾವು ಒಂದು ಸತ್ಯ